ಡೊಮಿನಿಕನ್ ರಿಪಬ್ಲಿಕ್ನಲ್ಲಿ ಖಾಸಗಿ ವಿಮಾನ ಪತನವಾಗಿದೆ. ಲಾ ರೊಮಾನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. ಡೊಮಿನಿಕನ್ ರಿಪಬ್ಲಿಕ್ನಲ್ಲಿ ಖಾಸಗಿ ವಿಮಾನ ಪತನವಾಗಿದೆ. ಲಾ ರೊಮಾನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ತುರ್ತು ಭೂಸ್ಪರ್ಶ ಮಾಡುವಾಗ ಅಪಘಾತಕ್ಕೆ ಈಡಾಗಿದೆ. ರನ್ವೇನಲ್ಲಿ ಸ್ಕಿಡ್ ಆಗಿ ಮುಂದಕ್ಕೆ ಚಲಿಸಿದೆ ವಿಮಾನ. ಘಟನೆಯಲ್ಲಿ ಪೈಲಟ್ ಸಹ ಪೈಲಟ್ ಇಬ್ಬರು ಕೂಡ ದುರ್ಮರಣ ಹೊಂದಿದ್ದಾರೆ. ಜೆಟ್ನಲ್ಲಿ ಪ್ರಯಾಣಿಕರು ಇಲ್ಲದೆ ಇದ್ದಿದ್ರಿಂದಾಗಿ ತಪ್ಪಿದೆ. ದೊಡ್ಡ ಅನಾಹುತ ತಪ್ಪಿದೆ. ಯಾರೂ ಇರಲಿಲ್ಲ ಅಲ್ಲಿ. ಪೈಲಟ್ ಕೋ ಪೈಲಟ್ ಇಬ್ಬರೇ ಇದ್ದಿತ್ತು. ಲಾ ರೊಮಾನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ತುರ್ತು ಭೂಸ್ಪರ್ಶವನ್ನ ಪಡೆದುಕೊಳ್ಳುತ್ತೆ ಅಂತಂದ್ರೆ ಅಲ್ಲಿ ಏನೋ ಆಗ್ತಾ ಇತ್ತು ಅಂತ. ಸೊ ಆ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾಗಿದೆ ವಿಮಾನ. ರನ್ವೇನಲ್ಲಿ ಸ್ಕಿಡ್ ಆಗಿದೆ. ಮುಂದಕ್ಕೆ ಹಾಗೆ ಹೋಗ್ಬಿಟ್ಟಿದೆ. ನಿಂತ್ಕೊಂಡಿಲ್ಲ, ಅದು ಮುಂದಕ್ಕೆ ಹೋಗಿದೆ. ಈಗ ತುರ್ತು ಭೂಸ್ಪರ್ಶ ತಗೊಳುತ್ತೆ ಅಂತಂದ್ರೆ ಏನೋ ಪ್ರಾಬ್ಲಮ್ ಅಂತ. ಸೊ ಅಲ್ಲಿ ಭೂಸ್ಪರ್ಶನೂ ಕೂಡ ಆಗಲಿಲ್ಲ. ಹಾಗೆ ಮುಂದಕ್ಕೂ ಕೂಡ ಹೋಗುತ್ತೆ. ಸ್ಕಿಡ್ ಆಗಿ ಹಾಗೆ ಮುಂದಕ್ಕೂ ಕೂಡ ಮೂವ್ ಆಗುತ್ತೆ. ಮೂವ್ ಆಗಿ ನೋಡಿ ಬಹಳ ದೊಡ್ಡ ದುರಂತ ಆಗ್ಬಿಟ್ಟಿದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ ಒಳಗಡೆ ಯಾರೂ ಇರಲಿಲ್ಲ. ಪೈಲಟ್ ಕೋ ಪೈಲಟ್ ಬಿಟ್ಟರೆ ಪ್ರಯಾಣಿಕರು ಯಾರೂ ಕೂಡ ಇರಲಿಲ್ಲ. ಎಂತಹ ದೊಡ್ಡ ದುರಂತ ನೋಡಿ. ಅದರ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ರಿ. ಹಿಂಗಾಯಿತು ಅಂತ ಹೇಳಿ. ಈಗ ಮಾಮೂಲಿ ವೆಹಿಕಲ್ಸ್ಗಳು, ಕಾರು, ಬಸ್ಸು ಇನ್ನೇನೋ ಆಕ್ಸಿಡೆಂಟ್ ಆದರೆ ಅಟ್ಲೀಸ್ಟ್ ಬದುಕುವಂತಹ ಚಾನ್ಸಸ್ಗಳಾದರೂ ಕೂಡ ಇರುತ್ತೆ. ಬಟ್ ಈ ಥರ ವಿಮಾನ ದುರಂತಗಳಾಗ್ಬಿಡುತ್ತಲ್ಲ, ಬದುಕುವಂತಹ ಚಾನ್ಸಸ್ 99% ಕಡಿಮೆನೆ. ಯಾಕಂದರೆ ಬ್ಲಾಸ್ಟೇ ಆಗಿಬಿಡುತ್ತೆ. ಭಾಳಷ್ಟು ವಿಮಾನ ದುರಂತಗಳೆಲ್ಲ ಆಗುವುದು ಅದೇ. ಅದು ತುರ್ತು ಭೂಸ್ಪರ್ಶ ಪಡೆದುಕೊಳ್ತಾ ಇದೆ ಅಂತಂದರೆ ಏನೋ ಆಗಿದೆ ಪ್ರಾಬ್ಲಮ್ ಅಂತ ಒಂದು ಅರ್ಥ ಮಾಡ್ಕೊಳ್ಬೋದು. ಜೊತೆಗೆ ಅಲ್ಲಿ ಸ್ಪರ್ಶನೂ ಕೂಡ ಆಗಲಿಲ್ಲ. ಮುಂದಕ್ಕೆ ಹಾಗೆ ಸ್ಕಿಡ್ ಆಯಿತು, ಹಂಗೆ ಜಂಪ್ ಆಯಿತು, ಒಂದು ಸ್ವಲ್ಪ ಮುಂದೆ ಮೂವ್ ಆಯಿತು. ನೋಡಿ, ನೀವು ಕೂಡ ಗಮನಿಸ್ತಾ ಇದ್ರಿ. ಮೂವ್ ಆಗ್ತಿದ್ದ ಹಾಗೆ ಹಿಂಗೆ ಮೇಲೆಯಿಂದ ಹಿಂಗೆ ಜಿಗಿದು ಒಂದು ಸ್ವಲ್ಪ ಮೇಲೆ ಜಿಗಿದು ಕೆಳಗಡೆ ಇನ್ನೇನು ಹಾಗೆ ನಿಂತ್ಕೊಳ್ಳುತ್ತೆ ಅನ್ನೋಷ್ಟೊತ್ತಿಗೆ ಫುಲ್ ಬ್ಲಾಸ್ಟೇ ಆಗ್ಬಿಡ್ತು. ಬೆಂಕಿನೇ ಹೊತ್ಕೊಂಡ್ಬಿಡ್ತು. 99% ಬದುಕುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಒಳಗಡೆ ಯಾರು ಕೂಡ ಸಹ ಪ್ರಯಾಣಿಕರು ಇಲ್ಲದಂತಹ ಕಾರಣವಾಗಿ ದೊಡ್ಡ ಅನಾಹುತ ತಪ್ಪಿದೆ. Dios mío. Dios mío. Dios mío, Dios mío. Dios mío. Dios mío, Dios mío. Dios mío.